ಏನು ನಾವು ಬೆಳಗ್ಗೆಯಿಂದ ಅಂಗವಿಕಲರ ದಿನಾಚರಣೆ ನಿಮಿತ್ತವಾಗಿ ಕ್ರೀಡಾ ಸ್ಪರ್ಧೆಯನ್ನು ಆಡಕ್ಕೆ ನಾವು ಇದಕ್ಕೆ ಹೋಗ್ಬೇಕಾಗಿತ್ತು. ಏನಪ್ಪಾ ಅಂದ್ರೆ ಸ್ಟೇಡಿಯಂಗೆ ಹೋಗ್ಬೇಕಾಗಿತ್ತು. ಆ ಸ್ಟೇಡಿಯಂಗೆ ಕರ್ಕೊಂಡು ಹೋಗೋ ವ್ಯವಸ್ಥೆಯನ್ನು ಫಿರೋಜ್ ಸರ್ ಹಾಗೂ ಅವರ ಟೀಮ್ನವರು ಮಾಡಿದ್ರು. ಅವ್ರದ್ದೇ ಯಾವ್ದ ಒಂದು ಸಂಘ ಇದೆ. ಇದು ಯಾವ ಸಂಘಪ್ಪ ಅಂದ್ರೆ ಗರ್ಭಿಣಿಯರಿಗೆ ಅನಂತರ ಅಂಗವಿಕಲರಿಗೆ ಫ್ರೀ ಆಟೋ. ಇಂಥ ದಿನದಲ್ಲಿ ಫ್ರೀ ಆಟೋ ಹೊಡೆದೇ ಬಹಳ ನಾವು ಬಹಳ ಕಡಿಮೆ ಕಂಡಿದ್ವಿ. ಅಂದ್ರೆ ಇಂಥ ದಿನದಲ್ಲಿ ಅವರು ಈ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ಸಂಘಕ್ಕೆ ಅವರಿಗೆ ನಾವು ದೇವರ ಆಯುಷ್ಯವರ್ಗನ್ನು ಕೊಟ್ಟು ಕಾಪಾಡಲಿ. ಭಗವಂತ ಆ ಫ್ಯಾಮಿಲಿಗೂ ಕೂಡ ಒಳ್ಳೆಯದನ್ನು ಆಗಲಿ ಅಂತ ನಾವೆಲ್ಲರೂ ಹಾರೈಸೋಣ. ಅನಂತರ ಮೊನ್ನೆ ಆದರೂ ಕೂಡ ಅಂಗವಿಕಲ ದಿನಾಚರಣೆ ಡಿಸೆಂಬರ್ 3ರಂದು ಕೂಡ ಅಂಗವಿಕಲ ದಿನಾಚರಣೆ ಇತ್ತು. ಆ ದಿನವೂ ಕೂಡ ಸರ್ ನಮ್ಮನ್ನು ಕನಗಲ ರಂಗಮಂದಿರದಿಂದ ಮತ್ತೆ ನಮ್ಮ ಶಾಲೆ ತನ ಅವರ ಆಟೋದಲ್ಲೇ ನಮ್ಮ ಸರ್ವಿಸ್ ಮಾಡಿದ್ರು. ಅವತ್ತು ಕೂಡ ಅಲ್ಲಿಂದ ಕೂಡ ನಮ್ಮನ್ನು ಇವತ್ತು ಹೋಗುದು ಬರೋದನ್ನು ಸರ್ವಿಸ್ ಮಾಡಿದ್ದಾರೆ. ಅವರಿಗೆ ನಾವು ಚಿರಋಣಿ ಆಗಿರ್ತೇವೆ. ಇದೇ ರೀತಿ ಮುಂದೆ ನಮಗೆ ಒಂದೇ ಅಂತಲ್ಲ, ಅನಾಥರಿಗೆ ಮತ್ತು ಅನಂತರ ಅಂಗವಿಕಲರಿಗೆ, ಅನಂತರ ಗರ್ಭಿಣಿಯರಿಗೆ, ಅನಂತರ ವೃದ್ಧರಿಗೆ ಎಲ್ಲರಿಗೂ ಈ ರೀತಿ ಅವರ ಸಂಘದವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರಿಗೆ ಆ ಸಂಘದವರಿಗೆ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಹೇಳಿ ನಾವು ಹಾರೈಸೋಣಪ್ಪ. ಬರುತ್ತೆ ಮತ್ತೆ ನಿನಗೆ ಬಿಟ್ಟು ಹೋಗ್ಲಿ. ಮಲ್ಲಿಕಾರ್ಜುನ ನಮ್ಗೆ ಇಬ್ರು ಹೇಳ್ತೀವಿ. ಸರಿ 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 ಕಡೆ ಮಲ್ಲಿಕಾರ್ಜುನ ಹೆಮ್ಮಿಡಿ ನೀನು ಯಾರಿಗೆ ಹೇಳಿ ಅವರ ಅಂತ ಇಲ್ಲ. ಈ ಸರಿ ಗಣೇಶ ಒಳಗೆ ಸರಿ ಅದು ಸರಿ ಗಾಲಿ ಬಂದ